Good morning. In the last session, we discussed branch account, how to prepare branch account. That is, in case when the branch is selling only for cash. ಹೆಡ್ ಆಫೀಸ್ ಇಂದ ಕಳಿಸಿರೋ ಗೂಡ್ಸ್ ಅನ್ನ ಬ್ರಾಂಚ್ ಕೇವಲ ಕ್ಯಾಶ್ ಗೆ ಸೇಲ್ ಮಾಡಿದಾಗ ಯಾವ ರೀತಿ ಜರ್ನಲ್ ಎಂಟ್ರೀಸ್ ಬರುತ್ತೆ, ಯಾವ ರೀತಿ ನಾವು ಬ್ರಾಂಚ್ ಅಕೌಂಟ್ ಅನ್ನ ರೆಡಿ ಮಾಡ್ತೀವಿ ಅನ್ನೋದನ್ನ ನೋಡಿದ್ವಿ. ಇವತ್ತಿನ ಸೆಷನ್ ಅಲ್ಲಿ ನಾವು ಬ್ರಾಂಚ್ ಅಕೌಂಟ್ ಅನ್ನ ಬ್ರಾಂಚ್ ಗೂಡ್ಸ್ ಅನ್ನ ಕ್ಯಾಶ್ ಆಸ್ ವೆಲ್ ಆಸ್ ಕ್ರೆಡಿಟ್ ಬೇಸಿಸ್ ಮೇಲೆ ಸೇಲ್ ಮಾಡಿದಾಗ ಹೇಗ್ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸೊ ದ ಪ್ರೊಫಾರ್ಮಾ ಆಫ್ ಬ್ರಾಂಚ್ ಅಕೌಂಟ್. So where the branch sells goods supplied by head office only for cash as well as credit. ಅಂದ್ರೆ ಹೆಡ್ ಆಫೀಸ್ ಇಂದ ಸಪ್ಲೈ ಆಗಿರುವಂತ ಗೂಡ್ಸ್ ಅನ್ನ ಬ್ರಾಂಚ್ ಕ್ಯಾಶ್ ಬೇಸಿಸ್ ಮೇಲೆ ಮತ್ತೆ ಕ್ರೆಡಿಟ್ ಬೇಸಿಸ್ ಮೇಲೆ, ಕ್ರೆಡಿಟ್ ಅಂತ ಅಂದ ತಕ್ಷಣ ನಮ್ಗಲ್ಲಿ ಡೆಟರ್ಸ್ ಬರುತ್ತೆ. ಸೊ ಈ ಕ್ರೆಡಿಟ್ ಬೇಸಿಸ್ ಮೇಲೆ ಸೇಲ್ ಮಾಡಿದಾಗ ಯಾವ ರೀತಿ ಬ್ರಾಂಚ್ ಅಕೌಂಟ್ ನಾವು ರೆಡಿ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸೊ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಸ್ಲೈಟ್ ಚೇಂಜಸ್ ಆಗತ್ತೆ. ಕ್ಯಾಶ್ ಅಲ್ಲಿ ನಾವು ಬೇಸಿಸ್ ಮೇಲೆ ಸೇಲ್ ಮಾಡಿದಾಗ ನಾವು ಅಲ್ಲಿ ಡೆಟರ್ಸ್ ಕಾಣಲ್ಲ, ಆದ್ರೆ ಇಲ್ಲಿ ಕ್ರೆಡಿಟ್ ಬೇಸಿಸ್ ಮೇಲೆ ಸೇಲ್ ಮಾಡಿರೋದ್ರಿಂದ ವಿ ಫೈಂಡ್ ಡೆಟಾರ್ಸ್ ಇನ್ ದಿ ಬ್ರಾಂಚ್ ಅಕೌಂಟ್. ಸೊ ದಿಸ್ ಇಸ್ ದಿ ಫಾರ್ಮ್ಯಾಟ್ ಆಫ್ ಬ್ರಾಂಚ್ ಅಕೌಂಟ್ ಯಾವಾಗ ಕ್ಯಾಶ್ ಆಸ್ ವೆಲ್ ಆಸ್ ಕ್ರೆಡಿಟ್ ಬೇಸಿಸ್ ಮೇಲೆ ಸೇಲ್ ಆಗಿರುವಾಗ. ಸೊ ಡೆಬಿಟ್ ಸೈಡ್ ವಿ ಹ್ಯಾವ್ ಓಪನಿಂಗ್ ಸ್ಟಾಕ್, ಓಪನಿಂಗ್ ಪೆಟಿ ಕ್ಯಾಶ್, ಓಪನಿಂಗ್ ಡೆಟಾರ್ಸ್. ಸೊ ಅಲ್ಲಿ ನಮ್ಗೆ ಓಪನಿಂಗ್ ಡೆಟಾರ್ಸ್ ಇರ್ಲಿಲ್ಲ, ಯಾಕಂದ್ರೆ ಬರೀ ಅಲ್ಲಿ ಕ್ಯಾಶ್ ಬೇಸಿಸ್ ಮೇಲೆ ಸೇಲ್ ಆಗಿತ್ತು. ಸೊ ಜಸ್ಟ್ ಓಪನಿಂಗ್ ಸ್ಟಾಕ್ ಮತ್ತೆ ಓಪನಿಂಗ್ ಪೆಟಿ ಕ್ಯಾಶ್ ಇತ್ತು. ಆದ್ರೆ ಈಗ ಕ್ಯಾಶ್ ಆಸ್ ವೆಲ್ ಆಸ್ ಕ್ರೆಡಿಟ್ ಬೇಸಿಸ್ ಮೇಲೆ ಸೇಲ್ ಆಗಿರೋದ್ರಿಂದ ವಿ ವಿಲ್ ಬಿ ಹ್ಯಾವಿಂಗ್ ಈವನ್ ಓಪನಿಂಗ್ ಡೆಟಾರ್ಸ್. ದೆನ್ ಟು ಗೂಡ್ಸ್ ಸೆಂಡ್ ಟು ಬ್ರಾಂಚ್, ಟು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್, ದಿಸ್ ಇಸ್ ಫಾರ್ ಎಕ್ಸ್ಪೆನ್ಸಸ್. ಓಕೆ, ಇದು ಡೆಬಿಟ್ ಸೈಡ್. ಕಮಿಂಗ್ ಟು ದಿ ಕ್ರೆಡಿಟ್ ಸೈಡ್, ಬೈ ಬ್ಯಾಂಕ್ ಆರ್ ಕ್ಯಾಶ್, ದಿಸ್ ಇಸ್ ರಿಲೇಟಿಂಗ್ ಟು ಸೇಲ್ಸ್. ಸೊ ಅಲ್ಲಿ ಬರೀ ಕ್ಯಾಶ್ ಸೇಲ್ಸ್ ಇರ್ತಿತ್ತು, ಆದ್ರೆ ಇಲ್ಲಿ ಕ್ಯಾಶ್ ಸೇಲ್ಸ್ ಮತ್ತೆ ಕ್ರೆಡಿಟ್ ಸೇಲ್ಸ್ ಇರೋದ್ರಿಂದ ಕ್ಯಾಶ್ ಸೇಲ್ಸ್ ಇಂದ ಎಷ್ಟು ಬಂತು ಅಂತ ಹೇಳಿ ಇನ್ನರ್ ಕಾಲಮ್ ಅಲ್ಲಿ ತೋರಿಸ್ತೀವಿ. ಹಾಗೆ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ಸ್, ಇದು ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ ಮಾಡಿ ಡೆಟಾರ್ಸ್ ಇಂದ ನಾವು ಎಷ್ಟು ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿದೀವಿ ಅನ್ನೋದನ್ನ ಇಲ್ಲಿ ಎರಡು ಇನ್ನರ್ ಕಾಲಮ್ ಅಲ್ಲಿ ಹಾಕಿ ಟೋಟಲ್ ಅನ್ನ ಔಟರ್ ಕಾಲಮ್ ಅಲ್ಲಿ ತೋರಿಸ್ತೀವಿ. ದೆನ್ ಬ್ರಾಂಚ್ ಏನಾದ್ರೂ ಗೂಡ್ಸ್ ಅನ್ನ ಹೆಡ್ ಆಫೀಸ್ಗೆ ರಿಟರ್ನ್ ಮಾಡಿದ್ರೆ ಬೈ ಗೂಡ್ಸ್ ಸೆಂಡ್ ಟು ಬ್ರಾಂಚ್. ದೆನ್ ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಪೆಟಿ ಕ್ಯಾಶ್ ಅಂಡ್ ಕ್ಲೋಸಿಂಗ್ ಡೆಟಾರ್ಸ್. ಸೊ ಓಪನಿಂಗ್ ಅಲ್ಲಿ 3 ಬರುತ್ತೆ, ಸ್ಟಾಕ್, ಪೆಟಿ ಕ್ಯಾಶ್, ಡೆಟಾರ್ಸ್. ಅದೇ ರೀತಿ ಕ್ಲೋಸಿಂಗ್ ಅಲ್ಲೂ ಸ್ಟಾಕ್, ಪೆಟಿ ಕ್ಯಾಶ್ ಮತ್ತೆ ಡೆಟಾರ್ಸ್ ಕ್ಲೋಸ್ ಆಗುತ್ತೆ. ಇವೆರಡು ಮಾಡಿದ್ಮೇಲೆ ಕ್ರೆಡಿಟ್ ಸೈಡ್ ಜಾಸ್ತಿ ಇತ್ತು ಅಂತ ಅಂದ್ರೆ ನಾವು ಡೆಬಿಟ್ ಸೈಡ್ ಪ್ರಾಫಿಟ್ ಅನ್ನ ತೋರಿಸ್ತೀವಿ. ಡೆಬಿಟ್ ಸೈಡ್ ಜಾಸ್ತಿ ಇತ್ತು ಅಂತಂದ್ರೆ ಕ್ರೆಡಿಟ್ ಸೈಡ್ ಅನ್ನ ನಾವು ಲಾಸ್ ತೋರಿಸ್ತೀವಿ. ಸೊ ಪ್ರಾಫಿಟ್ ಇರ್ಲಿ ಲಾಸ್ ಇರ್ಲಿ ಅದನ್ನ ನಾವು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ದ ಸ್ಲೈಟ್ ಚೇಂಜಸ್. ಓಕೆ, ಸೊ ಅಲ್ಲಿ ನಾವು ಓಪನಿಂಗ್ ಅಲ್ಲಿ ಸ್ಟಾಕ್ ಮತ್ತೆ ಪೆಟಿ ಕ್ಯಾಶ್ ತೋರಿಸ್ತಿದ್ವಿ, ಆದ್ರೆ ಇಲ್ಲಿ ಸ್ಟಾಕ್, ಪೆಟಿ ಕ್ಯಾಶ್ ಮತ್ತೆ ಡೆಟಾರ್ಸ್ ತೋರಿಸ್ತೀವಿ. ಈ ಕಡೆ ಕ್ರೆಡಿಟ್ ಸೈಡ್ ಬೈ ಬ್ಯಾಂಕ್ ಅಥವಾ ಸೇಲ್ಸ್ ಬಗ್ಗೆ ಹೇಳುವಾಗ ಅಲ್ಲಿ ಬರೀ ಕ್ಯಾಶ್ ಸೇಲ್ಸ್ ತೋರಿಸ್ತಿದ್ವಿ, ಇಲ್ಲಿ ಕ್ಯಾಶ್ ಮತ್ತೆ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ಸ್ ತೋರಿಸ್ತೀವಿ. ಅದೇ ರೀತಿ ಕ್ಲೋಸಿಂಗ್ ಎಂಟ್ರೀಸ್ ಮಾಡುವಾಗ ಅಲ್ಲಿ ಬರೀ ಕ್ಲೋಸಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಪೆಟಿ ಕ್ಯಾಶ್ ತಗೊಂತಾ ಇದ್ವಿ, ಇಲ್ಲಿ ಅವೆರಡರ ಜೊತೆಗೆ ಕ್ಲೋಸಿಂಗ್ ಡೆಟರ್ಸ್ ಅನ್ನು ಕೂಡ ತಗೊಂತೀವಿ. ಸೊ ದಿಸ್ ಇಸ್ ದ ಡಿಫರೆನ್ಸ್. ಓಕೆ, ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಬೈ ಟೇಕಿಂಗ್ ಅ ಪ್ರಾಬ್ಲಮ್. Okay, so this is our problem. From the following particulars relating to a branch, prepare the branch account in the books of the head office. Okay, stock on 1/1/2013 10,000, debtors on 1/1/2013 is 12,000, petty cash on 1/1/2013 is 100. Okay, so stock bandide, debtors bandide, petty cash bandide antandre ಇಲ್ಲಿ ಬ್ರಾಂಚ್ ಸೇಲ್ಸ್ ಅನ್ನ ಕ್ಯಾಶ್ ಬೇಸಿಸ್ ಮೇಲೆ ಮತ್ತೆ ಕ್ರೆಡಿಟ್ ಬೇಸಿಸ್ ಮೇಲೆ ಎರಡರ ಮೇಲೂ ಮಾಡಿದೆ ಅಂತ ಅರ್ಥ. ದೆನ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡ್ಯೂರಿಂಗ್ 2013 30,000, ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಡ್ಯೂರಿಂಗ್ 2013 ಫಾರ್ ಸ್ಯಾಲರಿ 6,000, ಫಾರ್ ರೆಂಟ್ 2,000, ಫಾರ್ ಪೆಟಿ ಕ್ಯಾಶ್ 900. Okay, total 8,900. Then goods returned by branch is 1,800. Cash remitted by branch is received for cash sale 16,000 ಇದೆ, received from debtors 28,000 ಇದೆ. Credit sales during the year 32,000. Then discount allowed to debtors 800, bad debts written off 500, goods returned by debtors 700,
Stock on 31st December 2013 is 9,000. Debtors on 31st December is 14,000. Petty cash on 31st December is 200. So ಇಲ್ಲಿ ನಾವು ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದಿದೆ. ಆದ್ರೆ ಬ್ರಾಂಚ್ ಅಕೌಂಟ್ ಜೊತೆಗೆ ನಾವು ಡೆಟಾರ್ಸ್ ಅಕೌಂಟ್ ಅನ್ನು ಕೂಡ ಪ್ರಿಪೇರ್ ಮಾಡಿ ಇನ್ಫಾರ್ಮೇಶನ್ ಏನಿದೆ ಅನ್ನೋದನ್ನ ಕರೆಕ್ಟ್ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅದೇ ರೀತಿ ಪೆಟಿ ಕ್ಯಾಶ್ ಅಕೌಂಟ್ ಅನ್ನು ರೆಡಿ ಮಾಡ್ಕೊಂಡು ಕೊಟ್ಟಿರೋ ಬ್ಯಾಲೆನ್ಸಸ್ ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬೇಕಾಗತ್ತೆ. ಓಕೆ, ಸೊ ಲೆಟ್ ಅಸ್ ಪ್ರೊಸೀಡ್ ವಿತ್ ದಿ ಪ್ರಿಪರೇಷನ್ ಆಫ್ ದಿ ಅಕೌಂಟ್ಸ್. ಸೊ ಇನ್ ದಿ ಬುಕ್ಸ್ ಆಫ್ ಹೆಡ್ ಆಫೀಸ್ we will be preparing branch account. So debit side, first write all the opening balances. So to stock, that is opening stock. So opening stock, that is on 1/1/2013. So here it is 10,000. Then next we have two debtors. This is also opening. Then we have two petty cash. Okay, so debtors opening kottirodu 12,000. Petty cash opening kottirodu 100. Okay, so these are the opening balances. Next, goods sent to branch. Head office in the branch ಗೆ ಹೋಗಿರುವಂತದ್ದು. Two goods sent to branch. So ಎಷ್ಟು goods ಹೋಗಿದೆ? It is 30,000. Okay, so 30,000 will be written here. Okay, ಅದೇ ರೀತಿ ಕ್ಯಾಶ್ ಅನ್ನು ಕೂಡ ಹೆಡ್ ಆಫೀಸ್ ಬ್ರಾಂಚ್ ಗೆ ಕಳಿಸಿದೆ ಟು ಮೀಟ್ ದಿ ವೇರಿಯಸ್ ಎಕ್ಸ್ಪೆನ್ಸಸ್. ಓಕೆ, ಟು ಕ್ಯಾಶ್. ಸೊ ಇಲ್ಲಿ ಟು ಕ್ಯಾಶ್ ಅಂದಾಗ, ಸೊ ಫಾರ್ ಸ್ಯಾಲರಿ ಇಟ್ ಈಸ್ 6,000. ದೆನ್ ಫಾರ್ ರೆಂಟ್ it is 2,000. Then for petty cash it is 900. Okay, so total ಕಳಿಸಿರೋದನ್ನ we have to write it in the outer column 8,900. Okay, now let us come to the credit side. So credit side ಏನಾದ್ರೂ ರಿಟರ್ನ್ಸ್ ಇದೆಯಾ ನೋಡಿ. ಗೂಡ್ಸ್ ಅನ್ನ ರಿಟರ್ನ್ ಮಾಡಿದೆ. ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ is 1,800. So reverse entry by goods sent to branch 1,800. Next, we shall make the entry for cash remitted by branch to head office, that is relating to sales. Okay, by cash. Okay, so first under that we will write cash sales. Cash sales ಇಂದ ಬಂದಿರುವಂತದ್ದು 16,000 ಇದೆ. Then received from debtors, received from debtors, it is 28,000. 28,000. So outer column we will write the total, that is 44,000. 44,000. Okay, so this is how we are going to make the entry here. Okay, so ಇದಿಷ್ಟ ಆದ್ಮೇಲೆ ಈಗ ಕ್ಲೋಸಿಂಗ್ ಅನ್ನ ನಾವು ಫೈಂಡ್ ಔಟ್ ಮಾಡೋದಿದೆ. ಸೊ ಹಾಗಾಗಿ ಇದಕ್ಕಿಂತ ಮುಂಚೆ ಜಸ್ಟ್ ಟು ಎನ್ಶ್ಯೂರ್ ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದನ್ನ ನಾವು ಡೆಟಾರ್ಸ್ ಅಕೌಂಟ್ ಅನ್ನ ಮಾಡಿ ನೋಡೋಣ. ಓಕೆ, ಸೊ ಲೆಟ್ ಅಸ್ ಪ್ರಿಪೇರ್ ದಿ ಡೆಟಾರ್ಸ್ ಅಕೌಂಟ್ ಅಂಡ್ ಸಿ ವೆದರ್ ಇಟ್ ಈಸ್ ರೈಟ್ ಆರ್ ನೋ. ಸೊ ಓಪನಿಂಗ್ ಕೊಟ್ಟಿದ್ದಾರೆ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 12,000 ಕೊಟ್ಟಿದ್ದಾರೆ ಓಪನಿಂಗ್. ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ, ಟು ಕ್ರೆಡಿಟ್ ಸೇಲ್ಸ್. ಸೊ ಕ್ರೆಡಿಟ್ ಸೇಲ್ಸ್ 32,000 ಅಂತ ಹೇಳಿದ್ದಿದೆ. ಓಕೆ, ನಾವು ಕಮ್ ಟು ದಿ ಕ್ರೆಡಿಟ್ ಸೈಡ್. ಬೈ ಕ್ಯಾಶ್ ಅವರಿಂದ ರಿಸೀವ್ ಆಗಿರೋದು ಇಟ್ ಈಸ್ 28,000. ದೆನ್ ಡಿಸ್ಕೌಂಟ್ ಇದೆ, ಬೈ ಡಿಸ್ಕೌಂಟ್
allowed. So discount allowed is 800. ಅದೇ ರೀತಿ ಬ್ಯಾಡ್ ಡೆಟ್ಸ್ ಕೂಡ ಇದೆ. By bad debts. So it is better to prepare always debtors account and petty cash account. ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಇದನ್ನ ಒಂದ್ಸತಿ ಚೆಕ್ ಮಾಡಿ ವೆರಿಫೈ ಮಾಡ್ಕೊಂಡ್ಬಿಟ್ರೆ ನಮ್ ಎಂಟ್ರೀಸ್ ಗಳು ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದು ಕ್ಲಿಯರ್ ಆಗೋಗುತ್ತೆ. ದೆನ್ ರಿಟರ್ನ್ಸ್ ಇದೆ. ಬೈ ರಿಟರ್ನ್ಸ್ ಅಥವಾ ಯು ಕ್ಯಾನ್ ಕಾಲ್ ಇಟ್ ಆಸ್ ರಿಟರ್ನ್ ಇನ್ವರ್ಡ್ಸ್. ಕಸ್ಟಮರ್ ಗೂಡ್ಸ್ ಅನ್ನ ನಾವೇನು ಗೂಡ್ಸ್ ಅನ್ನ ರಿಟರ್ನ್ ಮಾಡಿದೀವಿ ಅದು. ಸೊ ದಟ್ ಈಸ್ 700 ಡೆಟರ್ಸ್ ಗಳು ರಿಟರ್ನ್ ಮಾಡಿದ್ದಾರೆ ಗೂಡ್ಸ್ ಅನ್ನ ಕಸ್ಟಮರ್ಸ್ ಗಳು. ಸೊ 700. ಈಗ ಟೇಕ್ ದಿ ಟೋಟಲ್ 44,000. ನಮ್ಗೀಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಂತ ಕೊಟ್ಟಿದ್ದಾರೆ ಅವರು? ಕ್ಲೋಸಿಂಗ್ ಬ್ಯಾಲೆನ್ಸ್ 14,000 ಅಂತ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ 14,000 ಬರಬೇಕು. ಬೈ ಬ್ಯಾಲೆನ್ಸ್ carried down. So just verify if it is 14,000. So everything is right. So 44,000 minus 28,000 minus 800 minus 500 minus 700 will give us 14,000. So closing ಅಲ್ಲಿ ಏನು ನಾವು ಬಿಟ್ಟಿಲ್ಲ. It is correct. We have to just write it as 14,000 here. Okay. So ಇದಿಷ್ಟ ಆದ್ಮೇಲೆ ಈಗ by stock ಅಥವಾ you can directly write closing stock. So closing stock ಕೊಟ್ಟಿದ್ದಿದೆ. That is closing stock is 9,000. ಅದೇ ರೀತಿ by closing debtors. So closing debtors we have verified 14,000 ಅಂತ ಹೇಳಿ ನಾವು ವೆರಿಫೈ ಮಾಡಿದೀವಿ. Now next by closing petty cash. So let us verify petty cash also. Okay. To balance brought down. So opening balance 100 ಇತ್ತು. ಹೆಡ್ ಆಫೀಸ್ ಇಂದ ಬಂದಿದೆ ಮತ್ತೆ ಟು ಹೆಡ್ ಆಫೀಸ್ 900 ರಿಸೀವ್ ಆಗಿದೆ. ಕ್ಯಾಶ್ ರೆಮಿಟೆಡ್ ಅಲ್ಲಿ ನಾವು ನೋಡಿದ್ವಿ 900. ಓಕೆ. ಸೊ ಇಲ್ಲಿ ನೋಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಎಕ್ಸ್ಪೆನ್ಸಸ್ ಎಷ್ಟಾಯ್ತು? ಬೈ ಪೆಟಿ ಎಕ್ಸ್ಪೆನ್ಸಸ್. ಸೊ ಇದು ಕೊಟ್ಟಿಲ್ಲ. ಇದನ್ನ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ತಗೋಬೇಕಾಗತ್ತೆ. ಓಕೆ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಇಸ್ 200. ಓಕೆ. ಸೊ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಖರ್ಚು ಎಷ್ಟಾಯ್ತು ಅನ್ನೋದು ನಾವೀಗ ಇಲ್ಲಿ ಟೋಟಲ್ ತಗೊಳ್ಳೋಣ. 1,000. ಸೊ 100 ಪ್ಲಸ್ 900 ಇಸ್ 1,000. ಸೊ 1,000 ಅಲ್ಲಿ ಉಳಿದಿರೋದು 200. ಅಂದ್ರೆ ನಾವು ಪೆಟಿ ಎಕ್ಸ್ಪೆನ್ಸಸ್ ಗೆ ಮಾಡಿರುವಂತ ಖರ್ಚು ಎಷ್ಟು? 800. ಓಕೆ. ಸೊ ಈ ರೀತಿ ನಾವು ಅಕೌಂಟ್ ಅನ್ನು ಪ್ರಿಪೇರ್ ಮಾಡಿಕೊಂಡು ಈ ತರ ಇನ್ಫಾರ್ಮೇಶನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ಆಗಿರುವಂತ ಪೆಟಿ ಎಕ್ಸ್ಪೆನ್ಸಸ್ ಈಗ 800 ಅನ್ನೋದು ಗೊತ್ತಾಯ್ತು. ಓಕೆ. ಸೊ ರೈಟ್ ದಿ ಕ್ಲೋಸಿಂಗ್ ಪೆಟಿ ಕ್ಯಾಶ್ 200. Okay. So this is our branch account. Now we need to find out whether there is profit or loss. So ಮೊದಲೇ ಹೇಳ್ದಾಗೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇತ್ತು ಅಂತಂದ್ರೆ ಪ್ರಾಫಿಟ್, ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇತ್ತು ಅಂತಂದ್ರೆ it is loss. So when we see, we can make out that credit side is greater. So let us see the total of credit side. So 1,800 plus 44,000 plus 9,000 plus 14,000 plus 200, that will give us 69,000. Okay, 69,000. Now, is 69,000 alli go on deducting 10,000, 12,000, 100, 30,000, 8,900. So remaining will be transferred to general P&L account. So in bracket you can write profit transferred. Okay, profit transferred.
ಸೊ 69,000 ಅಲ್ಲಿ ಈ ಅಬೌವ್ ಅಮೌಂಟ್ಸ್ ಅನ್ನ ನಾವು ಲೆಸ್ ಮಾಡಿದಾಗ ನಮಗ್ ಬರುವಂತಹ ಪ್ರಾಫಿಟ್ ಇಸ್ 8,000. ಓಕೆ, ಸೊ ದಿಸ್ ಇಸ್ ಹೌ we are going to prepare branch account when the branch sells the goods for cash as well as on credit. Okay, so ಈ ಬ್ರಾಂಚ್ ಅಕೌಂಟ್ ಅಲ್ಲಿ ಬಂದಿರುವಂತ ಕೆಲವೊಂದು ಅಮೌಂಟ್ಸ್ ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದಕ್ಕೆ ನಾವೇನ್ ಮಾಡ್ತೀವಿ, ಡೆಟರ್ಸ್ ಅಕೌಂಟ್ ಮತ್ತೆ ಪೆಟಿ ಕ್ಯಾಶ್ ಅಕೌಂಟ್ ಅನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇನ್ ದ ನೆಕ್ಸ್ಟ್ ಸೆಷನ್ ವಿ ಶಲ್ ಸಿ ಹೌ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್ when head office supplies the goods at invoice price. ಸೊ ಇದೆಲ್ಲ ಕಾಸ್ಟ್ ಪ್ರೈಸ್ ಕಳಿಸಿದಾಗ ಹೆಡ್ ಆಫೀಸ್ ಕಾಸ್ಟ್ ಪ್ರೈಸ್ ಕಳಿಸಿರುತ್ತೆ. ಆದ್ರೆ ಒಂದೊಂದ್ಸತಿ ಏನಾಗುತ್ತೆ, ಹೆಡ್ ಆಫೀಸ್ ಇನ್ವಾಯ್ಸ್ ಪ್ರೈಸ್ ಕಳಿಸಿದಾಗ ನಾವು ಬ್ರಾಂಚ್ ಅಕೌಂಟ್ ಅನ್ನ ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ. ಓಕೆ, ಸೊ ಟಿಲ್ ದೆನ್ ಥ್ಯಾಂಕ್ ಯು.